ನೀವು ಸಣ್ಣ ಆಗಬೇಕಾ, ಹಾಗೆ ಪೀರಿಯಡ್ಸು ಕೂಡ ರೆಗ್ಯುಲರ್ ಆಗಿ ಆಗಬೇಕಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ನಾನು ಹೇಳೋ ಈ ಡ್ರಿಂಕ್ನ ನೀವು ಕುಡಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಸಂಗೀತಾ ನಟರಾಜ್. ನಾನು ಇವತ್ತು ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಸೂಪರ್ ಡ್ರಿಂಕ್ನ ತೋರಿಸ್ತಿದ್ದೀನಿ. ಫುಲ್ ವಿಡಿಯೋ ನೋಡಬೇಕಾಗತ್ತೆ ನೀವು, ಹಾಗಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಬೇಗ ಶುರು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಿದ್ದೀನಿ. ಜೀರಿಗೆ ಹಾಕೊಂಡ ನಂತರ ಇಲ್ಲಿ ಒಂದು ಅರ್ಧ ಬೌಲಷ್ಟು ಅಥವಾ 1/4 ಬೌಲಷ್ಟು ಚಕ್ಕೆನ ಹಾಕ್ಕೊಳ್ತಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲೂ ಕೂಡ ಪೌಡರ್ ಮಾಡಿಕೊಂಡು ಇಟ್ಕೋಬೋದು. ಇವಾಗ ಇದನ್ನು ಸಣ್ಣಾಗಿ ರುಬ್ಕೊಂಬರ್ತೀನಿ. ತುಂಬ ಸಣ್ಣಕ್ಕೆಲ್ಲ, ಸ್ವಲ್ಪ ತರಿ ಆಗಿರಬೇಕು. ರುಬ್ಕೊಂಬರ್ತೀನಿ. ಇವಾಗ ನಾನು ನೋಡಿ ಈ ರೀತಿಯಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ಇದನ್ನು ಇವಾಗ ಒಂದು 8 ಕಂಟೈನರ್ನಲ್ಲಿ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 3 ಮಂತ್ಸ್ ಬೇಕಾದರೂ ಕೂಡ ಇಟ್ಕೊಳ್ಬೋದು. ಏನು ಹಾಳಾಗೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಯೂಸ್ಫುಲ್ ವಿಡಿಯೋಸ್ ಬೇಕಿದ್ರೆ ಕಮೆಂಟ್ ಮಾಡಿ. ಒಂದು ಸಲ ಈ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡ್ರಿ ಅಂದರೆ ಅರ್ಧ ಕೆಲಸ ಮುಗೀತು ಅಂತಲೇ ಅಂದ್ಕೊಳ್ಳಿ. ಕೆಲವರು ತುಂಬ ಪೀರಿಯಡ್ಸು ತಪ್ತಿರುತ್ತೆ, ಇರ್ರೆಗ್ಯುಲರ್ ಆಗ್ತಿರುತ್ತೆ ಹೆಣ್ಮಕ್ಳಿಗೆ. ಅವರು ಈ ಪೌಡರ್ನ ಯೂಸ್ ಮಾಡಿದರೆ, ಈ ಡ್ರಿಂಕ್ನ ಯೂಸ್ ಮಾಡಿದರೆ ಡೆಫಿನೆಟಾಗಿ ರೆಗ್ಯುಲರ್ ಆಗಿ ಪೀರಿಯಡ್ ಆಗ್ತೀರಾ. ವಿಡಿಯೋ ಕೊನೆ ತನಕ ನೋಡಿ. ನಾನು ಈ ಪೌಡರ್ ಜೊತೆ ಇನ್ನೂ 2 ವಸ್ತುನ ಯೂಸ್ ಮಾಡ್ತಿದ್ದೀನಿ. ಅದು ನಿಮಗೆ ಗೊತ್ತಾಗಬೇಕು ಅಂತಂದರೆ ವಿಡಿಯೋ ಫುಲ್ಲಾಗಿ ನೋಡಬೇಕಾಗತ್ತೆ ನೀವು. ನಾನಿವಾಗ ನಿಮಗೆ ತೋರಿಸೋದಕ್ಕೋಸ್ಕರ ಮಾತ್ರನೇ ಸ್ವಲ್ಪನೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಟ್ರೈ ಮಾಡಿಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ. ನಾನು 15 ದಿವಸದಿಂದ ಟ್ರೈ ಮಾಡ್ತಿದ್ದೀನಿ. ಹಾಗಾಗಿ ರಿಸಲ್ಟ್ ಗೊತ್ತಾಗಿದೆ ನನಗೆ. 5 kg ಸಣ್ಣ ಆಗಿದ್ದೀನಿ. ಹಾಗಾಗಿ ನಿಮಗೆ ತೋರಿಸೋಣ ಅಂತಂದು ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ನೋಡಿ, ಇವಾಗ ಹಾಕ್ಕೊಂಡಾದ್ಮೇಲೆ ಒಂದು 8 ಕಂಟೈನಲ್ಲಿ ಹಾಕ್ಕೊಂಡಾದ್ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ನಮಗೆ 1 ಗ್ಲಾಸಷ್ಟು ಡ್ರಿಂಕ್ ಆದರೆ ಸಾಕು. 1.5 ಗ್ಲಾಸ್ ಯಾಕಪ್ಪ ಅಂತಂದರೆ ಅರ್ಧ ಗ್ಲಾಸು ಕುದಿಯೋದ್ರಲ್ಲೇ ಆವಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ 1 ಟೀ ಸ್ಪೂನಷ್ಟು ಪೌಡರ್ನ ಹಾಕ್ಕೊಳ್ತಿದ್ದೀನಿ. ನಾವೇನು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ನೀರು ಕುದಿ ಬಂದಿರಬೇಕು, ಕಾದಿರಬೇಕು, ಆವಾಗೇ ಹಾಕ್ಕೊಳ್ಬೇಕಾಗತ್ತೆ. ಪೌಡರ್ನ ಹಾಕ್ಕೊಂಬಿಟ್ಟು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಕುದಿಸ್ಕೊಂಡಾದಮೇಲೆ ಸ್ವಲ್ಪ ಉಗುರು ಬೆಚ್ಚಗ ಆದಮೇಲೆ ನಾವಿಲ್ಲಿ ಗ್ಲಾಸಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಗ್ಲಾಸಲ್ಲಿ ಹಾಕೊಂಡ ನಂತರ ನಾನು ಹೇಳಿದ್ನಲ್ಲ, ಇನ್ನೂ 2 ವಸ್ತುನ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅಂತಂದು ಹೇಳ್ಬಿಟ್ಟು, ಅದರಲ್ಲಿ ಜೇನುತುಪ್ಪನೂ ಕೂಡ ಜೇನುತುಪ್ಪ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ರುಚಿಗೂ ಚೆನ್ನಾಗಿರುತ್ತೆ, ಹಾಗೆ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇದ್ರ ಜೊತೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನೂ ಕೂಡ ಹಾಕ್ಕೊಳ್ತಿದ್ದೀನಿ. ನಿಂಬೆ ಹಣ್ಣಿನ ರಸ ನಿಮಗೆಲ್ಲ ಗೊತ್ತಿರ್ಬೋದು, ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಎರಡನ್ನೂ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೈಲಿ ಬೆಳಿಗ್ಗೆ 6 ಹೊಟ್ಟೆಗೆ ಕುಡಿತಾ ಬಂದರೆ 2-3 ದಿವಸಗಳೊಳಗೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ದಪ್ಪ ಇದ್ದೀನಿ ಅಂತ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳ್ಕೊಟ್ಟಿರೋ ಈ ಡ್ರಿಂಕ್ನ, ಕಾಫಿ, ಟೀ ಎಲ್ಲನೂ ಬಿಟ್ಬಿಟ್ಟು ಈ ಡ್ರಿಂಕ್ನ ಕುಡಿತಾ ಬರ್ರಿ. ಬಹಳ ಬೇಗ ನಿಮಗೆ ವೆಯ್ಟ್ ಲಾಸ್ ಆಗಬೇಕಾದ್ರೆ ರಾತ್ರಿನೂ ಕೂಡ ಕುಡಿಬೋದು. ಇದನ್ನು ಮಲಗುವಾಗ 1 ಗ್ಲಾಸ್ ಮಾಡ್ಕೊಂಬಿಟ್ಟು, ಅಂದರೆ ಸ್ವಲ್ಪ ಬಿಸಿ ಇರಬೇಕು, ತುಂಬ ತಣ್ಣದು ಕುಡಿಯೋಕ್ಕೆ ಹೋಗಬೇಡಿ, ಬಿಸಿ ಇರಬೇಕು. ನಾನು ಹಾಕಿರೋ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಲ್ಲರ ಮನೆಯಲ್ಲಿ ಯೂಸ್ ಮಾಡೋ ಅಂಥದ್ದೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.